ಪ್ಲೇಟ್ದಾಗ ಯಾರು ನಿಂತಾರೋ? ತಾಟ್ ಅಂದ್ರೆ ಇದು ಇಲ್ಲಿ ಐತ್ ನೋಡಿಲಿ, ಇದೊಂದು ತಾಟ್ ಅಂತಾರೆ. ನಾವು ಪ್ಲೇಟ್ ಇರ್ತದೆ ಅದಕ್ಕೆ ತಾಟ್ ಅಂತೇವೆ. ಊಟ ಮಾಡೋ ತಟ್ಟೆ ಏನಂತ ನೋಡಿ, ನೀನೇ ಹೇಳು, ನೀವೇನಂತೀರಿ? ತಟ್ಟೆ. ಅದನ್ನ ಸಿಂಪ್ಲಿಫೈ ಮಾಡಿ ತಾಟ್ ಅಂತೇವೆ. ಹಂಗಾರೆ ಇದಕ್ಕೆ ಮ್ಯಾಟ್ ಅಂತೇವಿ. ಇದಕ್ಕೆ ಮ್ಯಾಟ್ ಕನ್ನಡದಲ್ಲಿ ನಾವು ಈ ಮ್ಯಾಟ್ ಅಂತೇವೆ. ನೋಡಿ ನಮ್ಮ ಮನೆ ದೇವ್ರನ್ನ ಮನ ಹೋಲಿಸ್ಕೊಬಿಟ್ಟೆ ನಾನು. ಹೌದು ಎದ್ ಬರ್ತಿದ್ದಾರೆ ನೋಡಿ, ಅಂಬಾರಿ ಹೆಂಗೆ ನಡ್ಕೊಂಡ್ಬರೋದು ನೋಡಿ, ಅಂಬಾರಿ ಊರಿನಲ್ಲಿ ಗಾಡ್ ತಿಳ್ಕೊಬಿಟ್ರು. ಇದಕ್ಕೆ ಹೇಳೋದು ಅನ್ಯೋನ್ಯ ಜೀವನ ನಡೆಸಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ರು ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಸ್ಟೂಲ್ ಮೇಲೆ ಟಿವಿಗೆ ಏನ್ ಮಾಡಕತ್ತೀನಿ? ಇನ್ನೇನ್ ಮಾಡ್ಲಪ್ಪ, ಇಂಗ್ಲಿಷ್ ಕೊಟ್ಟು ಭಯದಲ್ಲೂ ಜನಿಸುವ ಪ್ರೀತಿಯೇ ಶಾಶ್ವತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಗಸ್ತ್ಯ ವ್ಲಾಗ್. ನಮ್ಮ ಮನೆ ದೇವರು ಕೂತು ನಿಂತರು ಕ್ಯಾಮ್ರಾ ಅಂತೂ ಇಟ್ಕೊಂಡಿರ್ತಾರೆ ಎಲ್ಲ ಕಡೆ, ಅಲ್ವಾ? ಹೌದ್ ಮತ್ತೆ. ಅಲ್ಲ, ಏನಿದು ವರ್ಷಕ್ಕೊಮ್ಮೆ ಹಂಗ ದಸರಾ ಅದು ಬರ್ತೈತಲ್ಲ, ಹಂಗ ಅಪರೂಪಕ್ಕೊಮ್ಮೆ ಏನ್ ಮಾಡಕತ್ತೀನಿ? ಏನ್ ಬಗ್ಗೆ ಧೂಳ ಜಾಡ್ಸಕತ್ತಿ? ಇನ್ನೇನ್ ಮಾಡೋದು, ಇಲ್ಲಿ ಹೆವಿ ಧೂಳೈತೆ. ನೀನ್ ಕರೆಕ್ಟ್ ಕೆಲಸ ಮಾಡಿದ್ರೆ ನಮ್ ಕೈಗೆಲ್ಲ ಇದು ಬರದೇ ಇಲ್ಲ. ಕಾಣಿಸ್ತೈತ್ಲಾ ಫೈನಲಿ ಧೂಳ ಐತಂತ? ಕಾಣ್ತಿಲ್ಲ ಅಲ್ಲಿ, ನಾನ್ ಸುಮ್ನೆ ಹತ್ತದೆ. ಹೆವಿ ಧೂಳೈತೆ. ಲಾಸ್ಟ್ ಇಯರ್ ಆಯ್ತು ಪೂಜೆಲೇನೋ ಮಾಡಿದ್ದೆ ಅಂತ. ಒಬ್ಬೊಬ್ಬ ಅದಕ್ಕೆ ಅದ ನಾ ಹೇಳತ್ತೇನೆ, ಫೈನಲಿ ಕಾಣಿಸತ್ಲಾ ಧೂಳ ವರ್ಷಾಕತ್ತಿ ಅಂತ. ಇಷ್ಟ ದಿನ ಕಾಣತೇ ಇರ್ಲಿಲ್ಲೇನೋ ಅನ್ಕೊಂಡಿದ್ದೆ. ನಿನ್ ಮಗ ಬರ್ತಾನೆ, ಇಲ್ಲಿ ಹೋಗಿ ಲಿಪ್ಸ್ಟಿಕ್ ಪಪ್ಪಿ ಕೊಟ್ಟಾನ, ಎಲ್ಲ ಮಾರ್ಕ್ ಪಪ್ಪಿ ಕೊಟ್ಟಾನ. ಅಲ್ಲ, ಏನದ್ ಲವರು ಲಿಪ್ ಕಿಸ್ಕೊಟ್ಟು ಅದ್ರ ತುಂಬ ಒಂದ್ 10 ಮಾರ್ಕ್ ಅವ ಪಪ್ಪಿ ಕೊಟ್ಟಿದ್ದೆ. ಇಲ್ಲೊಂದೈತೆ, ಇಲ್ಲೊಂದೈತೆ, ಇಲ್ಲಿ ಕಾಣಿಸೋದಿಲ್ಲ ಕ್ಯಾಮ್ರಾದಾಗ ಕರೆ. ಈಗ ನೀವು ನೋಡ್ರಿ, ನಮ್ಮ ಮನೆದವ್ರು ನೋಡ್ರಿ ವರ್ಷಕ್ಕೊಂದ್ಸತಿ ಕ್ಲೀನ್ ಮಾಡ್ತಾರೆ. ಹೌದೌದು, ಹಿಂಗ ಹೇಳಿ ಯಾರ್ದಾರ ಮುಂದೆ. ಅದಕ್ಕೆ ಇವತ್ತು ನಿಮ್ಗೊಂದು ಫೈನ್ ಆಗ್ತಾ ಇದೀನಿ, ಇದಕ್ಕೆ ಕೆಲಸ ಮಾಡ್ಕೊಂಡು. ಹೇಳಿ ಏನಂತ ಅದ? ನನ್ನ ಬ್ಯಾಗ್ ಜಿಪ್ ತೆಗ್ದೈತೆ, ಹಾಕು ಜಿಪ್ ಹಾಕು. ಬ್ಯಾಗ್ದ ಹಾಕು ಬ್ಯಾಗ್ದ ಬ್ಯಾಗ್ ಜಿಪ್ ಹಾಕು. ಓಕೆ, ಅದೇನ್ ದೊಡ್ಡ ಕೆಲಸ. ಹಾಕು ಹಾಕು. ಬ್ಯಾಗ್ದೆ ಅದು. ಇನ್ನೇನದು, ಇನ್ಯಾದ್ರದ್ದು ಅನ್ಕೊಂಡು ಬ್ಯಾಗ್ ಜಿಪ್ ಅದಕ್ಕೆ ಯಾರು ಚೈನ್ ಅಂತಾರಲ್ಲ, ಬ್ಯಾಗ್ ಜಿಪ್ ಅಂತಾನೆ ಹೇಳೋದು. ಗುಡ್ ಗುಡ್. ನೆಕ್ಸ್ಟ್ ಇಲ್ಲಿ ನೋಡಿಲ್ಲ, ನಾನು ವಾಚ್ ಎಲ್ಲಿಡ್ತೀನಿ, ಡೈಲಿ ಎಲ್ಲಿಡ್ತೀನಿ, ವಾಚ್ 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 ಎತ್ಕೋಗಿ ಎಲ್ಲಿಡ್ತೀನಿ, ಡೈಲಿ ಎಲ್ಲಿಡೋಗು. ಗುಡ್, ತಿಳ್ಕೊಬಿಟ್ರು. ಇದಕ್ಕೆ ಹೇಳೋದು ಅನ್ಯೋನ್ಯ ಜೀವನ ನಡೆಸಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ರು ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು. ಗುಡ್. ಹಿಂಗೆ ಇಲ್ಲ, ನಥಿಂಗ್ ಎಲ್ಸ್. ಈ ಭಯ ಇರಲಿ ಅಷ್ಟೇ. ಹ್ಯಾಪಿ ಹ್ಯಾಪಿ. ಏನಾದ್ರು ತಿನ್ನಕ್ ಮಾಡಬೇಕು ನೀನು. ನೀನ್ ಚೆನ್ನಾಗಿ ಮಾಡ್ತೀಯ ಹೇಳು. ಇರ್ಲಿ ಚೆನ್ನಾಗಿ ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ, ನಂಗೆ ಬರ್ತದೆ ಹೇಳ. ಇನ್ನೇನು ಬಿಸಿ ಬೇಕು ಅಂದ್ರೆ ನಮಗೆ ಈ ವಡೆ ಬಜ್ಜಿ ಬೋಂಡ ಅದೇ ತಿನ್ಬೇಕು. ಬಟ್ ಅದೆಲ್ಲ ನಾವು ಕಡಿಮೆ ತಿನ್ಬೇಕಾಗುತ್ತೆ. ಗ್ರೇಟ್ ನೋಡಿ, ಕಡಲೆ ಹಿಟ್ಟೆ ತಂದಿಲ್ಲ. ಇದು ಡಯಟ್ ಮೇಂಟೈನ್ ಮಾಡೋದಂದ್ರೆ. ಇದು ಮೈಸೂರು ಬಜ್ಜಿ, ಅದಕ್ಕೇನು ಕಡಲೆ ಹಿಟ್ಟು ಬೇಡಲ್ಲ. ಮಾಡಕ್ ಬರುತ್ತಾ? ಮಾಡಿ ಮೇಡಮ್, ಮನೆ ದೇವ್ರಿ ಮಾಡಿ ಪ್ಲೀಸ್. ಫುಲ್ ಡಯಟ್, ಅಷ್ಟೊಂದು ಡಯಟ್ ಏನಿಲ್ಲ. ಅಲ್ಲಿ ನಿಂತ್ರು ಕಾಲ್ ತಂದೆ ತಾಟ್ ಹಾಕೊಂಡು ನಿಂತ್ಕೋ. ತಾಟ್ ಅಂದ್ರೆ ಇದು ಇಲ್ಲಿ ಐತ್ ನೋಡಿಲಿ, ಇದೊಂದು ತಾಟ್ ಅಂತಾರೆ. ನಾವು ಪ್ಲೇಟ್ ಇರ್ತದಲ್ಲ ಅದಕ್ಕೆ ತಾಟ್ ಅಂತೇವೆ. ಊಟ ಮಾಡೋ ತಟ್ಟೆಗೆ ನಾವು ನೀನೇ ಹೇಳು, ನೀವೇನಂತೀರಿ? ತಟ್ಟೆ. ಅದನ್ನ ಸಿಂಪ್ಲಿಫೈ ಮಾಡಿ ತಾಟ್ ಅಂತೇವೆ. ಹಂಗಾರೆ ಇದಕ್ಕೆ ಮ್ಯಾಟ್ ಅಂತೇವಿ. ಇದಕ್ಕೆ ಮ್ಯಾಟ್ ಕನ್ನಡದಲ್ಲಿ ನಾವು ಈ ಮ್ಯಾಟ್ ಅಂತೇವೆ. ಕನ್ನಡನೇ ಬರಲ್ಲ. ಬಟ್ ಹಂಗಂತೇಳಿ ತಿನ್ನೋ ತಟ್ಟೆಗೆಲ್ಲ ತಾಟು ಗೀಟು ಅನ್ನಂಗಿಲ್ಲ. ಅದ್ ನೋಡಿ, ನಮ್ದು ಕ್ಲಾರಿಟಿ ಐತೆ ಫ್ರೆಂಡ್ಸ್. ಈಗ ನೋಡಿ, ತಟ್ಟೆ, ತಿನ್ನೋ ತಟ್ಟೆಗೆ ತಾಟ್ ಅಂತಾರೆ ಇವರು. ನಾವು ಇಂಗ್ಲಿಷ್ ಅಲ್ಲಿ ಇದಕ್ಕೆ ಪ್ಲೇಟ್ ಅಂತಾರೆ, ಕನ್ನಡದಲ್ಲಿ ನಾವು ತಟ್ಟೆ ಅಂತೀವಿ. ನಮ್ದು ಆ ತರ ಮೀನಿಂಗ್ ಐತೆ. ನಿಮ್ ಮೀನಿಂಗೇ ಇಲ್ಲ, ಮೀನಿಂಗ್ ಇಲ್ಲ. ಮ್ಯಾಟ್ ಅಂತಾರಂತೆ ಇದಕ್ಕೆ, ಅದು ಇಂಗ್ಲಿಷ್ ಅಲ್ಲಿ ಮ್ಯಾಟ್ ಅನ್ನೋದು. ನಾವು ಇಂಗ್ಲಿಷ್ ಅಂತೇವಿ. ಓ, ಇಂಗ್ಲಿಷ್ ಕೊಟ್ಟು
ನೋಡಿ ನಮ್ಮ ಮನೆದೇವ್ರನ್ನ ಮನ ಹೋಲಿಸ್ಕೊಬಿಟ್ಟೆ ನಾನು. ಹೌದೌದು. ಎದ್ದು ಬರ್ತಿದ್ದಾರೆ ನೋಡಿ, ಅಂಬಾರಿ ಹಿಂಗೆ ನಡ್ಕೊಬರೋದು ನೋಡಿ, ಅಂಬಾರಿ ಊರಿನಲ್ಲಿ ನೋಡ್ ನನ್ ಸಲ ಸ್ಟೂಲ್ ಬೇರೆ ಏ ಮುರಿತು. ಸೊ ಗೈಸ್ ಲೆಟ್ಸ್ ಪ್ರಿಪೇರ್ ಮೈಸೂರು ಬಜ್ಜಿ. ಮೈಸೂರು ಬೋಂಡ. ಮೈಸೂರು ಹುಡುಗ ಮೈಸೂರು ಬಜ್ಜಿ, ಬೆಳಗಾವಿ ಹುಡುಗಿ ಮಾಡ್ಕೊಡ್ತಾಳ ನೋಡಿ, ಅದೆಲ್ಲ ಉಲ್ಟಾ. ಮೈಸೂರು ಬಜ್ಜಿ ಅಂತಾಳೆ, ಮೈಸೂರು ಬೋಂಡ ಅದು. ಬಜ್ಜಿ ಅದ ನೋಡಿರ್ಬೇಕಾರೆ ಅದ್ ಬಜ್ಜಿ ತರ ಇರುತ್ತಾ ಬೋಂಡ ತರ ಇರುತ್ತಾ ನೀವೇ ನೋಡ್ಬೇಕು. ಗೈಸ್ ಅದು ಗೋಲ್ ಆಗ್ತದ ನಾ ಹೇಳಕ್ ಆಗುದಿಲ್ಲ, ಯಾಕಂದ್ರೆ ನಾನು ಗೋಲ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಅದೆಲ್ಲ ಮ್ಯಾಟ್ರ್ ಬೇಡ, ನಿಮ್ಗೆ ಅದ್ ಬಜ್ಜಿನ ಬೋಂಡನ ತೋರಿಸ್ತೀನಿ, ನೀವೇ ಟೇಸ್ಟ್ ಟೇಸ್ಟ್ ಅಲ್ಲ ಬೋಂಡ ಅದು. ಟೇಸ್ಟ್ ಹೆಂಗಾರ ಇರ್ಲಿ, ಬಜ್ಜಿನ ಬೋಂಡನ ಡಿಸೈಡ್ ಆಗ್ಬೇಕು. ಬಜ್ಜಿ ಅದ. ಲೆಟ್ಸ್ ಪ್ರಿಪೇರ್ ಫಸ್ಟ್. ಬೋಂಡ ಅಂದ್ರೆ ಏನ್ ಗೊತ್ತೈತಿ, ಒಳಗ್ ಬಟಾಟಿ ಪಲ್ಯ ಹಾಕಿರ್ತಾರು, ಮ್ಯಾಲ್ ಒಂದ ಕಡ್ಲಿ ಹಿಟ್ಟಿನ ಕೋಟ್ ಅದನ್ನ ಫ್ರೈ ಮಾಡಿರ್ತಾರಲ್ಲ ಅದಷ್ಟ. ಈಗ ನಿನ್ ಮಗ ನೆಕ್ಸ್ಟ್ LKG ಹೋಗ್ತಾನೆ, ಅವ್ನಿಗೆ ಹೇಳ್ಕೊಡು. ನೀನ ಕಲಿವಲ್ಲಿ ನಾವೇನ್ ಕಲಿಬೇಕು? 5 ವರ್ಷದಿಂದ ಹೇಳಾಕತ್ರಿ ಇವ್ರಿಗೆ. ನಾವೆಲ್ಲ ಅಡಲ್ಟ್ಸ್, ನಾವು ಸ್ಟೈಟ್ ಹೇಳ್ಕೊಡು. ಹೋಗಿ ಮಾಡು. ಏನಾರು ಹೆಲ್ಪ್ ಬೇಕಾ? ಹೆಲ್ಪ್ ಬೇಡ. ಯಾಕೆ? ಇರ್ಲಿ ಹೇಳು. ಸಿಂಗಲ್ ಸಿಮ್ ಹಿಂಗೆ ಜನಗಳು ನೋಡಿ, ಜನರೇ ಏನು ಕನ್ನಡನೇ ಮಾತಾಡಕ್ ಬರಲ್ಲ ಇವ್ರಿಗೆ, ಇಲ್ಲಿ ಇಂಗ್ಲಿಷ್ ಮಾತಾಡಕ್ ಹೋಗ್ತಾ ಇವ್ರೆ. ಈಗ ಸುಮ್ನೆ ಕ್ಯಾಮ್ರಾ ಮುಂದೆ ಏನು ಬೇಡ ಅಂತಿದ್ರೆ ಹೆಲ್ಪ್, ಕ್ಯಾಮ್ರಾ ಕಟ್ ಆದ್ರೆ ಬಾಯ್ಲಿ ಕಟ್ ಮಾಡಿ ಬಿಕಾಸ್ ಕಟ್ ಮಾಡೋದು ಏನು ಇದ್ರೊಳಗೆ ಇಲ್ಲ. ಓ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಅಲ್ಲ ಅಷ್ಟ ಸಣ್ಣಗೆ ಕಟ್ ಮಾಡ್ಕೊಂಡ್ರೆ ಮುಗೀತು. ಒಂದ್ ಕಾಂದ ಬೇಕಷ್ಟ, ಅದರ್ವೈಸ್ ಏನು ಬೇಡ. ಏನು ಬೇಡ. ಓಕೆ, ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಗಪ್ಪ ಅದ ಬೋಂಡ ಅಲ್ಲಿ ಬಜ್ಜಿ. ಓಹೋ, ಹೇಳಿ ಮೇಡಮ್. ಇದಕ್ಕೆ ಫಸ್ಟ್ ಒಂದು ಬೌಲ್ ಮೊಸರು ಹಾಕೋಬೇಕು. ಸೊ ಇದು ಮೊಸರು, ಇದಕ್ಕೆ ಇಲ್ಲಿ ಹಸಿ ಮೆಣಸಿನ್ಕಾಯಿ ಮತ್ತು ಶುಂಠಿ ರುಬ್ಕೊಂಡೇನೆ. ಓಕೆ, ಆ ರುಬ್ಕೊಂಡಿದ್ದು ಪೇಸ್ಟ್ ಹಾಕೋಬೇಕು. ದೆನ್ ಈ ಒಂದು ಕೊಬ್ಬರಿ ಚೂರಾಗಿ ಹಾಕೋಬೇಕು. ಹಬ್ಬ ಕಾಟು ಬರತೈತಿ ಮೆಣಸಿನ್ಕಾಯ್ದು. ದೆನ್ ಕೊತ್ತಂಬರಿ. ಸೊ ಕೊತ್ತಂಬರಿ ಹಾಕ್ಬೇಕು. ಕೊತ್ತಂಬರಿ ಅಂದ್ರೂ ಮಸ್ತ್ ಒಂದು ಫ್ಲೇವರ್. ಇದಕ್ಕೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕೋಬೋದು. ಆ್ಯಂಡ್ ಒಂದೇ ಚೆನ್ನಾಗಿ ಕಾಂದಾನು ಹಾಕೋತಾರೆ, ಬಟ್ ನಂಗೆ ಕಾಂದ ಹಾಕೋದು ಇಷ್ಟ ಇಲ್ಲ. ಸ್ವಲ್ಪ ಜೀರಿಗೆ ಆ್ಯಂಡ್ ಅಜ್ವಾನ್. ಗೊತ್ತಲ್ಲ ಅಜ್ವಾನ್ ಅಂದ್ರೆ ಏನಂತ? ಅಜ್ವಾನ್ ಜೀರಿಗೆ ಥರನೇ ಇರ್ತದೆ. ಅದು ಹೊಟ್ಟೆ ನೋವು ಎಲ್ಲ ಹೋಗ್ತದೆ ನೋಡಿ, ಇದರಲ್ಲಿ ಚಿಕ್ಕ ಕಾಳು ಇರ್ತದೆ. ಅಜ್ವಾನ್ ನಾವು ಆಲ್ಮೋಸ್ಟ್ ಚಕ್ಲಿಗೆ ಬಜ್ಜಿಗಳಿಗೆಲ್ಲ ಹಾಕ್ತಾರಂದ್ರೆ ಸ್ವಲ್ಪ ಗಿಷ್ಟಕ್ಕೂ ಆಗಬಾರಲ್ಲ, ಒಂದು ಸ್ವಲ್ಪ ತಿಕ್ಕಿದಂಗೆ ಮಾಡಿ ಹಾಕ್ತಾರೆ ಅದನ್ನ. ಸೊ ಇಷ್ಟು. ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಲ್ಲ ಅಂದ್ರೆ ಅಂತರೂ ಹಿಂಗೆ ಗೊತ್ತಾಗುತ್ತೆ. ಏನು ನಿಮ್ಮ ಮಗಂಗೆ ಹೇಳ್ಕೊಡ್ತಾ ಇದ್ದೀರಾ? ಇದಕ್ಕೀಗ ಇನ್ನೊಂದು ಚೂರು ಮೊಸರು ಹಾಕೋತೇನೆ ನಾನು. ನೀರು ಹಾಕೋಬಹುದು, ನೀರಲ್ಲಿ ಹಾಕೋಬಹುದು, ಇಲ್ಲ ಮೊಸರು ಹಾಕೋಬಹುದು. ನಾನು ಮೊಸರು ಹೆಂಗೂ ಜಾಸ್ತಿ ಐತಲ್ಲ ಸ್ವಲ್ಪ, ಅದಕ್ಕೆ ಇನ್ನೊಂದು ಚೂರು ಮೊಸರು ಹಾಕೋತೇನೆ. ಆಮೇಲೆ ಸ್ವಲ್ಪ ನೀರು ಹಾಕೋತೇನೆ. ಅಂದ್ರೆ ಭಾಳ ತೆಳ್ಳತ್ತಂದ್ರೆ ಗೋಲ್ ಶೇಪ್ ಬರಂಗಿಲ್ಲ ಅದ. ಅಂದ್ರೆ ಈಗ ಮೊಸರು ಹಾಕೊಳ್ಳೋದೇನೆ ಅದು ಇದಾಗ್ಲಿ ಅಂತ. ಅಂದ್ರೆ ಇದನ್ನ ಒಂದು 2-3 ಅವರ್ಸ್ ನೆನೆ ಇಡ್ಬೇಕು ನಾವು. ಈಗ ದೋಸೆ ಹಿಟ್ಟದನ್ನ ಈಗ ಇದನ್ನ ಚೂರು ನೀರು ಹಾಕೋತೇನೆ. ಈಗ ಇದಕ್ಕೆ ಒಂದು ಸೆಕೆಂಡ್ ನೋಡ್ಕೊಂಡು ನೀರು ಹಾಕೋಬೇಕು. ಅತಿಯಾಗಿ ನೀರಾದ್ರೆ ಅದು ಬಜ್ಜಿ ಬಿಡೋ ಟೈಮ್ ಒಳಗೆ ರೌಂಡ್ ಆಗಂಗಿಲ್ಲಲ್ಲ, ಅದು ಪ್ರಾಬ್ಲಮ್. ಈಗ ನಂಗೆ ಕ್ಯೂರಿಯಾಸಿಟಿ ಇರೋದೇ ಅದು ರೌಂಡ್ ಆಯ್ತದು, ಡುಮ್ ಆಯ್ತದು. ಹೆಂಗಾರಾಗ್ಲಿ ಒಟ್ಟು ಆಗ್ತದೆ, ತಿನ್ನೋವಂದ್ರೂ ಇರ್ತದ. ಐ ಕ್ಯಾನ್ ಪ್ರಾಮಿಸ್ ಯು. ಬಜ್ಜಿ ಮಾಡ್ತಾರೋ ಇಲ್ಲ ಅಂದ್ರೆ ಬೋಂಡ ಮಾಡ್ತಾರೋ ನೋಡ್ಬೇಕು. ಐ ಕ್ಯಾನ್ ಪ್ರಾಮಿಸ್ ಯು. ನೋಡೋಣ ಎಷ್ಟೊಂದು ಪ್ರಾಮಿಸ್ಗಳು ಹಂಗೆ ಮುಗ್ದವ. ಎಲ್ಲ ಬಿಸನು ಈಡೇರ್ಲೇಬೇಕು ಅಂತ ಏನಾದ್ರು ಇದೆಯಾ? ನೋಡ್ರಿ ಫ್ರೆಂಡ್ಸ್, ಹಿಂಗೆ ಅದಕ್ಕೆ ಗಂಡು ಮಕ್ಕಳು ಬಡ ಜೀವ ಎಲ್ಲ ತಳ್ಕೋಯ್ತು. ಬಡ್ಕೊಂಡು ಹೋಗ್ತಾರ ಬಡ್ಜೀವ ಅಂತ ಎಲ್ಲ ತಳ್ಕೋಯ್ತು. ಸ್ವಲ್ಪ ಕೈಲೇನ ಕಲಿಸ್ಬೇಕು. ಕೈಲೇ ಕಲಿಸೋದ್ಲಿ ಯಾವುದು ಕೆಲಸ ಪರ್ಫೆಕ್ಟ್ ಆಗಂಗಿಲ್ಲ. ಎಷ್ಟು ಸ್ಪೂನ್ಲೆ ಮಾಡ್ತೇವಿ, ಶಾಪ್ ಮಾಡಕ್ಕೆ ಹೋಗ್ತೇವಿ ಅಂದ್ರೂ ಕೈಲಿ ಆದಷ್ಟು ಚಂದ. ಅಂದ್ರೆ ನಮಗೆ ಗೊತ್ತಾಗಬೇಕಲ್ಲ ಕರೆಕ್ಟ್ ಆಗೋದೋ ಇಲ್ಲೋ ಅಂತ ಆ ಥರ. ಸೊ ಇದೇನಿಲ್ಲ, ಈಗ ಒಂದು 2-3 ಅವರ್ಸ್ ನೆನೆ ಇಟ್ಟ ಆಮೇಲೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ರೆ ಮುಗೀತು. ಇದ್ರ ಜೊತೆ ನಿಂಗೆ ಏನು ಚಟ್ನಿ ಬೇಕೋ ಏನು ಬೇಕಾ? ಏನಾದರೂ ಓಕೆ, ನಿಮ್ಗೆ ಯಾವ್ದು ಮ್ಯಾಚ್ ಆಗಿದೆ? ಯಾಕಂದ್ರೆ ಇದೆಲ್ಲ ಯೂಶಲಿ ಏನು ತಿಂದೇ ಇರಲ್ಲ. ಯಾವಾಗಲೂ ವರ್ಷಕ್ಕೊಂದೆರಡು ಸತಿ ತಿಂದ್ರೆ ಹೆಚ್ಚು. ಸೊ ಅದ್ರ ಮ್ಯಾಚಿಂಗ್ ಏನೇನು ನಿಮ್ಗೆ ಗೊತ್ತಿರ್ತದೆ. ಆ ಟೊಮೊಟೊ ಕೆಚಪ್ ಬುಟ್ಟಿ ಏನಾದ್ರು ಅದು ಬಿಟ್ಟು ಏನಾದರೂ ಓಕೆ. ಸೊ
ಆವಾಗಲೇ ಹೇಳ್ದಂಗೆ 2 hours 3 hours ನಿಲ್ಲಿಸ್ಬೇಕು ಅಂದು ವೆಯ್ಟ್ ಮಾಡಬೇಕು ಅಂದು ಕಲ್ಸಾದ್ಮೇಲೆ ಈಗ ಮಾಡ್ತಿದ್ರೆ ಮೇಡಮ್ ನೋಡೋಣ. ಆಯ್ತಾ ಮೇಡಮ್? ಎಸ್. ನಾ ಏನು ಹೇಳಿದೆ ಇದು ಮೈಸೂರು ಬಜ್ಜಿನ ಬೋಂಡನ್ನ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಟೇಸ್ಟ್ ಬಗ್ಗೆ ಹೇಳಿರಲಿಲ್ಲ. ಓಕೆ. ಬಟ್ ಮಾಡಿದ್ದಾರೆ, ನಾವು ಚೆನ್ನಾಗೈತಲ್ಲ ಮಾಡ್ಕೊಡ್ಬೇಕು. ಇದು? ಓ ಸೂಪರ್. ಟೇಸ್ಟ್ ನೋಡ್ಬೋದಾ ನೋಡೆ ಹೆಂಗಿದೆ ಅಂತ ನೋಡಿ. ಚಟ್ನಿ ಜೊತೆ ತಿನ್ಬೇಕಷ್ಟ. ಅದು ಸ್ವಲ್ಪ ಆಡಾಗೈತೆ, ಸಾಫ್ಟ್ ಇರ್ತದೆ. ಒಂಚೂರು ಸತ್ತ. ಸಕ್ರೆ ಇನ್ನೊಂದು ಚೂರು ಬೇಕಾಗಿತ್ತು. ನಾನು ತಿಂದು ನೋಡಿದೆ ಆಲ್ರೆಡಿ. ಒಂಚೂರು ಸ್ವೀಟ್, ಒಂಚೂರು ಸಾಲ್ಟ್, ಇನ್ನೊಂದು ಚೂರು ಬೇಕಾಗಿತ್ತು. ಬಟ್ ಚಟ್ನಿ ಜೊತೆ ಓಕೆ. ಚೆನ್ನಾಗಿತ್ತಾ? ಮೈಸೂರು ಬಜ್ಜಿ ಅಂಡ್ ಚಟ್ನಿ ಇಸ್ ರೆಡಿ ಟು ಈಟ್. ವಾವ್, ಥ್ಯಾಂಕ್ ಯು. ಬನ್ನಿ ನೀವು ಮೇಡಮ್, ಮನೆದೇವ್ರೆ ಟ್ರೈ ಮಾಡೋಣ. ಚಟ್ನಿ ಜೊತೆ ಹೆಂಗಾಗ್ತದೆ? ಬಟ್ ನಂಗೆ ಏನು ಗೊತ್ತಿಲ್ಲ ಬಜ್ಜಿ. ನಂಗೆ ಕೆಚಪ್ ಇಷ್ಟ, ಚಟ್ನಿ ಅಷ್ಟೇ. ಮಸ್ತೈತೆ. ಸೇಮ್ ಫ್ರೆಂಡ್ಸ್, ನೀವು ಹೋಟ್ಲಲ್ಲಿ ಹೆಂಗೆ ತಿಂತೀರಲ್ಲ ಅದೇ ಥರ ಐತೆ. ನೀವು ಚಟ್ನಿಗೆ ಹಾಕ್ತಾರೆ ಆವಾಗಲೇ ನಾನು ಸಪ್ಪೆ ಅನಿಸ್ತಲ್ಲ, ಬಟ್ ಈ ಚಟ್ನಿ ಜೊತೆ ಬಟ್ ಒಂಚೂರು ಸಕ್ರೆ, ಚೂರು ಸಾಲ್ಟ್ ಅಂದ್ರೂ ಬೇಕಾ. ಖಾರ ಗಿರ ಎಲ್ಲ ಕರೆಕ್ಟ್ ಅದ. ಸೂಪರ್. ನಮ್ಮ ಮನೆಯವರು ಏನು ಬೇಕಾದ್ರೂ ಮಾಡ್ತಾರೆ, ಬಟ್ ಯೂಟ್ಯೂಬ್ ನೋಡಬೇಕು ಕೆಲವೊಂದು ಅಡುಗೆಗೆ. ಯೂಟ್ಯೂಬ್ ನೋಡಿ ಮಾಡೋದು. ನಾ ಇಲ್ಲ ಮಮ್ಮಿನ ಕೇಳ್ತಾನೆ, ಇಲ್ಲ ಯೂಟ್ಯೂಬ್ ನೋಡ್ತೀನಿ, ಎರಡೇ ನಾನು. ಇವ್ರಮ್ಮ ಸೊ ಬೆಳಗಾಂ ಹೋದಾಗ ಅವ್ರು ತೋರಿಸ್ತಾಳೆ ಅವ್ರ ಅಮ್ಮ ಮಾಡೋ ರೆಸಿಪಿ. ಆಲ್ರೆಡಿ ನಾವು ಯೂಟ್ಯೂಬಲ್ಲಿ ಹಾಕಿದ್ದೀವಿ. ಅಲ್ಲಿ ಹೋದಾಗ ನಾವು ಮಾಡ್ತೇವೆ, ಅಥವಾ ಮಮ್ಮಿಯಲ್ಲಿ ಬಂದಾಗ ಮಾಡಿ ತೋರಿಸ್ತೇವೆ ಮಸ್ತ್ ಮಸ್ತ್ ಅವರು ರೆಸಿಪಿಗಳ. ಸೊ ಅವ್ರಿಗೂ ಟಯರ್ಡ್ ಆಗೈತಿ ಇವತ್ತ. ಅವರು ಸ್ವಲ್ಪ ರೆಸ್ಟ್ ಮಾಡ್ತಾರೆ, ನಮಗೂ ಸ್ವಲ್ಪ ಓದ್ಕೋತದ. ಸೊ ಇಲ್ಲಿಗೆ ಈ ಒಂದು ಬ್ಲಾಗ್ನ ಎಂಡ್ ಮಾಡತ್ತೀವಿ. ಹೋಪ್ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್. ಬಾಯ್ ಬಾಯ್.